ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಪಾಕಿಸ್ತಾನ ನಡಕ ಮತ್ತು ಭಾರತದ ನಡಕ್ಕೆ ಏನಿದು ವಾರ ಟೆನ್ಷನ್ ಸ್ಟಾರ್ಟ್ ಆಗೈತಿ. ಈ ಟೆನ್ಷನ್ ಸ್ಟಾರ್ಟ್ ಆಗಿ 4 ದಿನ ಆತು ನೋಡ್ರಿ. 4 ದಿನದ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಏನೂ ಬಿದ್ದಿರ್ಕಿಲ್ಲಾಗಿತ್ತ. ಅಷ್ಟು ಅರ್ಧ ಪರ್ಸೆಂಟೇಜ್ ಬಿತ್ತ, ಹಂಗೆ ಬಿತ್ತ ಅಂತ ಸಾಮಾನ್ಯವಾಗಿ ಹೆಂಗೆ ಬೀಳ್ತೈತೆ ಸ್ಟಾಕ್ ಮಾರ್ಕೆಟ್ ಅದೇ ಥರ ಬೀಳತ್ತಿತ್ತ. ಬಟ್ ಇವತ್ತು ವೀಕ್ಷಕರೇ ಭಾಳ ನಮ್ಮ ಸ್ಟಾಕ್ ಮಾರ್ಕೆಟ ಬಿತ್ತ. ನೋಡ್ಬೋದು ನೀವು, ನಿಫ್ಟಿ ಇವತ್ತು ಒಂದೇ ದಿನದ್ನಾಗ 1.10% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 1.42% ಬಿದ್ದೈತ್ರಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು 1.10% ಬಿದ್ದೈತಿ. ಮೂರು ಇಂಡೆಕ್ಸ್ ವೀಕ್ಷಕರೇ 1%ಗಿಂತ ಹೆಚ್ಚು ಇವತ್ತು ಬಿದ್ದಾವ. ಏನೇ ಟೆನ್ಷನ್ ಸ್ಟಾರ್ಟ್ ಆತ, ಈ ಟೆನ್ಷನ್ ಸ್ಟಾರ್ಟ್ ಆಗೋಣ 4 ದಿನದಲ್ಲೇ 1% ಬಿದ್ದೈತಿ. ಎದಕ್ಕೆ ನಮ್ಮ ಮಾರ್ಕೆಟ್ ಇವತ್ತು ಒಮ್ಮೆ 1% ಬಿತ್ತಂತ ಇಲ್ಲ ಇವತ್ತಿನ ಈ ವಿಡಿಯೋನಾಗ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಏನಾತಂತಂದ್ರೆ ಮೊನ್ನೆ ದಿನ ನಾವು ಪಾಕಿಸ್ತಾನಿಗೆ ಉತ್ತರವನ್ನು ಕೊಟ್ಟು ಪಾಕಿಸ್ತಾನ ಹೊಕ್ಕಿ ಅಲ್ಲಿ ಯಾರ್ಯಾರು ವೀಕ್ಷಕರೇ ಟೆರರಿಸ್ಟ್ ಇದ್ದಾರ ಅವ್ರಿಗೆ ಹೋಗಿ ಹೊಡೆದು ರೀ ವೀಕ್ಷಕರೇ. ನಾ ಪಾಕಿಸ್ತಾನ ವೀಕ್ಷಕರೇ ಅದ ಸಹನ ಆಗಲಿಲ್ಲ. ಅವರು ವೀಕ್ಷಕರೇ ಸಿಟ್ಟು ಬಂತ. ಮತ್ತು ಅಲ್ಲಿ ಜನರನ್ನು ವೀಕ್ಷಕರೇ ಏನು ಮಾಡತ್ತೀರಿ ಏನಿಲ್ಲ ಅಂತ ಗೌರ್ಮೆಂಟ್ ಕ್ವಶನ್ ಮಾಡತ್ತ. ಅದ ಒಂದು ಪ್ರೆಷರ್ಲೆ ಪಾಕಿಸ್ತಾನದ ಗೌರ್ಮೆಂಟ್ ನಿನ್ನೆ ರಾತ್ರಿ ನಮ್ಮ ದೇಶದ ವೀಕ್ಷಕರೇ ಪಾಪ ಸಾಮಾನ್ಯ ಜನರಿರೋ ಊರುಗಳ್ನಾಗ ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಒಗ್ಯಾಕ ಪ್ರಯತ್ನವನ್ನು ಪಟ್ರ. ಬಟ್ ವೀಕ್ಷಕರೇ ಅವರ ಸಫಲ ಆಗಲಿಲ್ಲ ಈ ಯೋಜನೆಗೆ. ಅವರು ವೀಕ್ಷಕರೇ ಮಿಸೈಲನ್ನು ಮತ್ತು ಡ್ರೋನನ್ನು ನಾವು ಆಕಾಶದಲ್ಲೇನ ಹಾರಿಸಿಬಿಟ್ಟು ರೀ. ನಮ್ಮ ದೇಶದೇನು ವೀಕ್ಷಕರೇ ಡಿಫೆನ್ಸ್ ಸಿಸ್ಟಮ್ ಐತಿ, ಯಾವುದೇ ಮಿಸೈಲ್ ಬಂದ್ರೆ ಅದಕ್ಕೆ ತಡೆಯೋ ಸಿಸ್ಟಮ್ ಐತಲ್ಲ ರೀ, ಅದಕ್ಕೆ ಏನಂತೇವೆ ಅಂತಂದ್ರೆ S-400 ಅಂತೇವಿ. S-400 ವೀಕ್ಷಕರೇ ಅವರು ಎಲ್ಲ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಏನೇನು ಅವರು ಫೈಟರ್ ಜೆಟ್ಗಳನ್ನು ಎಲ್ಲಕ್ಕೂ ವೀಕ್ಷಕರೇ ಆಕಾಶದಾಗ ಹೊಡೆದ ಅಲ್ಲೇ ಮುಗಿಸ್ಬಿಟ್ಟಾರ. ವೀಕ್ಷಕರೇ ಪಾಕಿಸ್ತಾನದ 3-4 ನಾವು ಫೈಟರ್ ಜೆಟ್ಗಳನ್ನು ಹೊಡೆದು ಅಂತ ನ್ಯೂಸ್ ಬರತ್ತಿತ್ತ. ಅದ್ರಾಗ ಏನಾಯ್ತಂತಂದ್ರೆ ನಿನ್ನೆ ರಾತ್ರಿ ಭಾಳ ವೀಕ್ಷಕರೇ ಫೇಕ್ ನ್ಯೂಸನ್ನು ಬರತ್ತಿತ್ತ. ನಾನು ಫೇಕ್ ನ್ಯೂಸ್ ಯಾವ್ದು ಖರೆ ನ್ಯೂಸ್ ಯಾವ್ದು ಅದು ನಂಬೋದನ್ನು ವೀಕ್ಷಕರೇ ಭಾಳ ಕಠಿಣ ಆಗಿತ್ತ. ನೋಡ್ರಿ ನಿನ್ನೆ ಒಮ್ಮೆ ಪಾಕಿಸ್ತಾನ ಈ ಥರ ಮಾಡಿತ್ತ. ಅದು ಏನು ತಪ್ಪಾತಂತಂದ್ರೆ ಪಾಕಿಸ್ತಾನ ಕಡೆಯಿಂದ ಪಾಕಿಸ್ತಾನ ವೀಕ್ಷಕರೇ ಪಾಪ ಸಾಮಾನ್ಯ ಜನ ಇರೋ ಊರುಗಳಿಗೆ ಟಾರ್ಗೆಟ್ ಮಾಡಿತ್ರಿ. ನಿನ್ನೆ ವೀಕ್ಷಕರೇ ಜಮ್ಮು ಮತ್ತು ಕಾಶ್ಮೀರ್ನಾಗ ಮತ್ತು ಇಲ್ಲಿ ರಾಜಸ್ಥಾನ್ ಬಾರ್ಡ್ರಕ್ಕೆ ಗುಜರಾತ್ ಬಾರ್ಡ್ರಕ್ಕೆ ಹಿಂಗೆ ಯಾವ್ಯಾವ ಪಾಕಿಸ್ತಾನಕ್ಕೆ ಬಾರ್ಡ್ರಿಗೆ ಹತ್ತವಲ್ಲ ರೀ ಊರುಗಳು, ಅಂಥಲ್ಲಿ ಪಾಪ ಏನು ಸಾಮಾನ್ಯ ಜನರು ಇರ್ತಾರ ಅವ್ರ ಮನೆಗಳಿಗೆ ಟಾರ್ಗೆಟ್ ಮಾಡಿತ್ರಿ ನಿನ್ನೆ. ಅದ ಕಾರಣ ನಮ್ಮ ದೇಶದ ವೀಕ್ಷಕರ ಮಿಲ್ಟ್ರಿಗೂ ಸಿಟ್ಟು ಬಂತ. ಅದ ಕಾರಣ ಅದರ ಉತ್ತರನೂ ಪಾಕಿಸ್ತಾನ್ಯಾಗ ನಿನ್ನೆ ರಾತ್ರಿನ ನಮ್ಮ ಭಾರತೀಯರನ್ನು ಕೊಟ್ಟಾರಂತ ವೀಕ್ಷಕರೇ ನ್ಯೂಸ್ ಮುಖಾಂತರ ನಮಗೆ ಗುರ್ತಾಗತೈತಿ. ಇದ ವೀಕ್ಷಕರೇ ಮೇನ ನ್ಯೂಸ್. ಈ ನ್ಯೂಸ್ದಿಂದನ ಇವತ್ತು ನಮ್ಮ ಮಾರ್ಕೆಟ್ 1% ಹೆಚ್ಚು ಬಿದ್ದೈತೆ ಅಂತ ನಾವು ಅನ್ಬೋದು. ನೋಡ್ರಿ ನಿಮಗೆ ಆಲ್ರೆಡಿ ನಾ 2-3 ದಿನ ಆತ ಈ ನ್ಯೂಸ್ ಬಗ್ಗೆ ಕವರ್ ಮಾಡತ್ತೇನೆ. ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಪರಿಣಾಮ ಬೀಳತ್ತೈತೆ ಅಂತ ಅದ್ರ ಬಗ್ಗೆನೂ ನಿಮಗೆ ತಿಳಿಸತ್ತೇನೆ. ನೀವು ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗುರ್ತನೇ ಇರ್ಬೋದಾ. ನಾ ಏನು ಹೇಳಿನಿ ಅಂತಂದ್ರೆ ಇದೇನೀಗ ಸ್ಟಾರ್ಟ್ ಆಗೈತಿ ಯುದ್ಧ, ಇದು ಇಲ್ಲೇ ಮುಗಿದ್ರನ್ನ ಬೆಸ್ಟ್. ಇದು ಬೆಳ್ಕೊಂತ ಹೋತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅಂತ ಹೇಳಿದ್ನಿ. ವೀಕ್ಷಕರೇ ಯುದ್ಧ ಅಲ್ಲೇ ತಡಿಲಿಲ್ಲ, ಇದು ಮತ್ತು ವೀಕ್ಷಕರೇ ಹೆಚ್ಚು ಬೆಳೀತ. ಅದ ಕಾರಣ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಈ ಥರ ಕೆಟ್ಟ ಪರಿಣಾಮ ಬಿದ್ದೈತೆ ಅಂತ ನಾವು ಅನ್ಬೋದು. ಇದು ಒಂದು ರೀಸನ್ ಇತ್ತು. ಈ ಒಂದು ರೀಸನ್ದಿಂದ ನಿನ್ನೆ IPL ಮ್ಯಾಚ್ ಧರ್ಮಶಾಲಾ ಗ್ರೌಂಡ್ನಾಗ ವೀಕ್ಷಕರೇ IPL ಮ್ಯಾಚನ್ನು ಆಗತ್ತಿತ್ತು, ಅದನ್ನು ಸಹ ರದ್ದು ಮಾಡಿರ. ಮತ್ತು ನಮ್ಮ ದೇಶನಾಗ ಇರೋ ಬಾರ್ಡ್ರ್ನಾಗ ಯಾವ್ಯಾವ ಊರುಗಳಿದಾವೆ ಅಲ್ಲಿ ಬ್ಲ್ಯಾಕ್ಔಟನ್ನು ಮಾಡಿರ. ಅದು ಒಂದು ವೀಕ್ಷಕರೇ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ನಾನು ಇನ್ವೆಸ್ಟರ್ಸ್ ಅಂಜಿ ತಮ್ಮ ರೊಕ್ಕನ ತೊಗೊಂಡಾರ ಇವತ್ತು. ಅದ ಕಾರಣನೂ 1%ಗಿಂತ ಹೆಚ್ಚು ನಮ್ಮ ಮಾರ್ಕೆಟ್ ಬಿದ್ದೈತೆ ಅಂತ ನಾವು ಅನ್ಬೋದು. ನೋಡ್ರಿ ವೀಕ್ಷಕರೇ ಇಷ್ಟೆಲ್ಲ ಆತ. ನಿಮಗೆ ಹೇಳಿದ್ನಿ ಇದೆಲ್ಲ ಕೇಳಿದ್ರೆ ನಿಮಗೆ ಎಲ್ಲರಿಗೂ ಭಾಳ ದೊಡ್ಡದಾತ ಹಂಗಾತ ಅಂತ ಅನಿಸ್ತಿರ್ಬೋದು. ಬಟ್ ವೀಕ್ಷಕರೇ ನೀವು ನೋಡ್ಬೋದು ಸ್ಟಾಕ್ ಮಾರ್ಕೆಟ್ ಅಷ್ಟೇನು ಬಿದ್ದಿಲ್ಲ, 1% ಅಷ್ಟೇ ಬಿದ್ದೈತ್ರಿ. ವೀಕ್ಷಕರೇ 1% ಎದಕ್ಕೆ ಬಿದ್ದೈತಿ, ಅದಕ್ಕಿಂತ ಯಾಕೆ ಹೆಚ್ಚಾಗಿ ಬಿದ್ದಿಲ್ಲ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ ನಮ್ಮ ಮಾರ್ಕೆಟ್ ಯಾಕೆ ಇವತ್ತು ಹೆಚ್ಚು ಬೀಳಿಲ್ಲ ಅಂತಂದ್ರೆ ಇವತ್ತು ವೀಕ್ಷಕರೇ ಕೆಲವೊಂದು ದೊಡ್ಡ ದೊಡ್ಡ ಸ್ಟಾಕ್ಗಳದ Q4 ರಿಸಲ್ಟೇನು ಬರೋದಿತ್ತು. ಟೈಟನ್ ಅದು ಮತ್ತು ವೀಕ್ಷಕರೇ ಹಲವಾರು ಲಾರ್ಜ್ ಕ್ಯಾಪ್ ಕಂಪ್ನಿಗಳದ Q4 ರಿಸಲ್ಟ್ ಬರೋದಿತ್ತು. ಅವು ರಿಸಲ್ಟ್ಗಳನ್ನು ವೀಕ್ಷಕರೇ ಅನುಮಾನಕ್ಕಿಂತ ಚಲೋ ಬಂದು ಆದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗ ಅದು ಒಂದು ಪಾಸಿಟಿವ್ ಪಾಯಿಂಟ್ ಆತ. ಅದ ಒಂದು ಕಾರಣದಿಂದನೂ ವೀಕ್ಷಕರೇ ಎಂಡ್ ಹಾಕೋಂತ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದು. ಈಗ ಏನು ಮಾಡೋಣ ಅಂತಂದ್ರೆ ವೀಕ್ಷಕರೇ ನಾವು ಪಾಕಿಸ್ತಾನ ಮತ್ತು ಭಾರತ ನಡುಕೆ ವೀಕ್ಷಕರೇ ವಾರದ ಟೆನ್ಷನ್ ನಡೆದೈತಿ. ಇದ್ರ ಬಗ್ಗೆ US ಅವ್ರು ಏನು ಅನ್ನತ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ. ನೋಡ್ರಿ ವೀಕ್ಷಕರೇ ಇದ್ರ ಬಗ್ಗೆ US ವೈಸ್ ಪ್ರೆಸಿಡೆಂಟ್ JD Vance ಅವ್ರು ಹೇಳ್ಯಾರ. ಅವ್ರೇನು ಹೇಳ್ಯಾರ ಅಂತಂದ್ರೆ ಇದೇನು ನಮ್ಮದು ಬಿಸ್ನೆಸ್ ಇಲ್ಲ ಅಂತಂದ್ರೆ ನಾನ್ ಆಫ್ ಅವರ್ ಬಿಸ್ನೆಸ್ ಅಂತಂದ್ರೆ ಈಗ ನಾವೇನು ಇಂಡಿಯಾ ಪಾಕಿಸ್ತಾನ ನಡಕ್ಕೆ ನಡೆದೈತಿ ಅದ್ರಾಗೇನು ಹೊಕ್ಕಂಗಿಲ್ಲ, ಯುದ್ಧದ ನಡಕ್ಕೆ ಹೋಗೋದು ನಮ್ಮ ಬಿಸ್ನೆಸ್ ಇಲ್ಲ, ನಮ್ಮ ಬಿಸ್ನೆಸ್ ನಮ್ಮದು ಬೇರೆ ಐತಿ ಅಂತ ಅವ್ರು ಹೇಳ್ಯಾರ. ಇದು ವೀಕ್ಷಕರ ಒಂದು ಚಲೋ ಪಾಯಿಂಟ್ ಆತ.
ಯಾಕಂತಂದ್ರೆ ಪಾಕಿಸ್ತಾನಿಗೆ ಅನ್ಸಿತ್ತ ಈಗ ಯು ಎಸ್ ಎ ಭಾರತಿಗೆ ಏನರ ಕೆಟ್ಟ ಉತ್ತರ ಕೊಡ್ಬೋದು ಹಂಗೆ ಹಿಂಗಂತ. ಬಟ್ ಅಲ್ಲಿನೂ ವೈಸ್ ಪ್ರೆಸಿಡೆಂಟ್ ಏನೋ ನಾವು ಇದ್ರಾಗ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆತಂತ ನಾವು ಅನ್ಬೋದು. ಬರೀ ವೀಕ್ಷಕರು ಈಗೇನು ನೋಡೋಣ ಅಂತಂದ್ರೆ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡೋಣ. ಇವತ್ತು ಎಷ್ಟು ಸ್ಟಾಕ್ಗಳು ಬೀಳತ್ತಿದ್ದು ಎಷ್ಟು ಸ್ಟಾಕ್ಗಳು ಇರತ್ತಿದ್ದು ಅಂತ ನೋಡ್ಬೋದು. ನೀವು 1065 ಸ್ಟಾಕ್ಗಳು ಇರತ್ತಿದ್ದು ಮತ್ತು 1738 ಸ್ಟಾಕ್ಗಳು ಬೀಳತ್ತಿದ್ದು. ಹಂಗೆ ನೋಡ್ರೆ ವೀಕ್ಷಕರಿಗೆ ಬೀಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚೈತಿ, ಬಟ್ ಏರೋ ಸ್ಟಾಕ್ಗಳ ಸಂಖ್ಯೆನೂ ಕಡಿಮೆ ಏನಿಲ್ಲ, 1000ಕ್ಕಿಂತ ಹೆಚ್ಚಿದಾವ. ಇದು ಒಂದು ಪಾಸಿಟಿವ್ ಆತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ. ಈಗ ಬರೀ ನಾವು ಇಂಡೆಕ್ಸ್ ವೈಸು ನೋಡ್ಬಿಡೋಣ ಯಾವ್ಯಾವ ಸೆಕ್ಟರ್ದು ಸ್ಟಾಕ್ಗಳು ಹೆಚ್ಚು ಬೀಳತ್ತಿದ್ದು, ಯಾವ್ಯಾವ ಇಂಡೆಕ್ಸ್ ಎಷ್ಟು ಬಿದ್ದಾವಂತ ನೋಡ್ಬೋದು. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ರೀ ಬರೀ 0.37% ಬಿದ್ದೈತ್ರಿ. ಮತ್ತು ನಾವು ಮಿಡ್ ಕ್ಯಾಪ್ 100 ನೋಡ್ರೆ, ನಿಫ್ಟಿ ಮಿಡ್ ಕ್ಯಾಪ್ 100 ನೋಡ್ರೆ 0.01% ಅಷ್ಟೇ ಬಿದ್ದೈತ್ರಿ. ಮಿಡ್ ಕ್ಯಾಪ್ ವೀಕ್ಷಕರೇ ಬಿದ್ದಿಲ್ಲನ ಇವತ್ತು. ಸ್ಮಾಲ್ ಕ್ಯಾಪ್ 100 ನೋಡ್ಬೋದು ನೀವು, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸನು 0.61% ಬಿದ್ದೈತ್ರಿ. ವೀಕ್ಷಕರೇ ನೋಡ್ಬೋದು ನೀವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಹೆಂಗೆ ಸಾಮಾನ್ಯವಾಗಿ ಬೀಳ್ತಾವೆ ಮಾರ್ಕೆಟ್, ಏನೋ ಇರಂಗಿಲ್ಲ ನ್ಯೂಸ್ ಅವಾಗ ಹೆಂಗೆ ಬೀಳ್ತಾವ ಅದೇ ಥರ ವೀಕ್ಷಕರೇ ಬಿದ್ದಾವ. ಅದ ಕಾರಣ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನು ಅಷ್ಟೇನ ಮೈನಸ್ನಾಗ ಇರಂಗಿಲ್ಲ ಅಂತ ನಮಗೆ ಈ ಮುಖಾಂತರನೂ ಗೊತ್ತಾಗ್ತೈತಿ. ಇಂಡಿಯಾ ವಿಕ್ಸನ್ನು ನೋಡ್ಬೋದಾ 3%ಕ್ಕಿಂತ ಕಡಿಮೆ ಐತಿ. ಇಂಡಿಯಾ ವಿಕ್ಸನ್ನು 2.97% ಐತ್ರಿ. ಇಂಡಿಯಾ ವಿಕ್ಸನ್ನು ವೀಕ್ಷಕರೇ 3% ಕಡಿಮೆ ಇತ್ತಂತಂದ್ರೆ ಇವತ್ತು ಮಾರ್ಕೆಟ್ನಾಗ ವೈಟಾಲಿಟಿನೂ ಕಡಿಮೆ ಇತ್ತಂತ ನಾವು ಅನ್ಬೋದಾ. ಈಗ ಬರೀ ವೀಕ್ಷಕರೇ ನಾವು ಸೆಕ್ಟರ್ ವೈಸು ನೋಡೇ ಬಿಡೋಣ. ನೋಡ್ಬೋದು ವೀಕ್ಷಕರೇ ಆಟೋ ಇಂಡೆಕ್ಸ್ ಇವತ್ತು ಬರೀ 0.20% ಅಷ್ಟೇ ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ ಭಾಳ ಬಿದ್ದೈತ್ರಿ 1.76%. FMCGನೂ ನೋಡ್ಬೋದು ನೀವು 0.69% ಬಿದ್ದೈತಿ. ನಿಫ್ಟಿ ಐಟಿನೂ ನೋಡ್ಬೋದು ನೀವು 0.34% ಬಿದ್ದೈತಿ. ಮೀಡಿಯಾ ಇಂಡೆಕ್ಸ್ ಏರೈತ್ರಿ ಇವತ್ತು 0.92%. ಮೆಟಲ್ ನೋಡ್ಬೋದ 0.09% ಅಷ್ಟೇ ಬಿದ್ದೈತಿ. ಫಾರ್ಮಾನು ನೋಡ್ಬೋದ 0.21% ಬಿದ್ದೈತಿ. ನಿಫ್ಟಿ PSU ಬ್ಯಾಂಕ್ ನೋಡ್ರೆ 1.59% ಪಾಸಿಟಿವ್ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ. ಓವರಾಲ್ ನಾವು ಸೆಕ್ಟರ್ ವೈಸು ನೋಡ್ರಿ ವೀಕ್ಷಕರೇ ಅಷ್ಟೇನು ಕೆಟ್ಟ ಪ್ರಭಾವ ಯಾವುದು ಸೆಕ್ಟರ್ ಮ್ಯಾಗ ಬಿದ್ದಿಲ್ಲ ಅಂತ ನಮಗೆ ಇದ್ರ ಮುಖಾಂತರನು ನಮಗೆ ಗುರುತಾಗ್ತೈತಿ. ವೀಕ್ಷಕರೇ ಇವತ್ತು ಮತ್ತೊಂದು ಹೈಲೈಟ್ ಏನಿತ್ತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಡಿಫೆನ್ಸ್ ಸೆಕ್ಟರ್ದು ಸ್ಟಾಕ್. ನಾನು ನಿಮಗೆ ಒಂದು ವಿಡಿಯೋ ಮೊದಲ ಮಾಡಿಬಿಟ್ಟಿನಿ ವೀಕ್ಷಕರೇ. ಏನ್ರಿ 4 ತಾರೀಕನ್ನು ನಾ ಮಾಡಿದ್ನಿ ಇದೇನು ಆಪ್ರೇಷನ್ ಸಿಂಧೂರ್ ನಮ್ಮ ಭಾರತ ಸೈನಿಕರೇನು ಸ್ಟಾರ್ಟ್ ಮಾಡೋರಿದ್ರೆ ಅದಕ್ಕಿಂತ ಮೊದಲ ಒಂದು ವಿಡಿಯೋ ಮಾಡಿದ್ನಿ. ಆ ವಿಡಿಯೋದ ಲಿಂಕ್ನು ಇಲ್ಲಿ ಐ ಬಟನ್ನಾಗ ಅಥವಾ ಡಿಸ್ಕ್ರಿಪ್ಷನ್ನಾಗ ಕೊಟ್ಟೇನೆ, ಆ ವಿಡಿಯೋನ ಹೋಗಿ ನೋಡ್ರಿ. ಅದ್ರಾಗ ನಾ ಡಿಫೆನ್ಸ್ ಸೆಕ್ಟರ್ದು 5 ಸ್ಟಾಕ್ಗಳ ಬಗ್ಗೆ ಹೇಳಿದ್ನಿ. ನೋಡಿರ್ಬೋದು ವೀಕ್ಷಕರೇ ಇವತ್ತಿನ ಈ ದಿನ ಡಿಫೆನ್ಸ್ ಸೆಕ್ಟರ್ದು ಎಲ್ಲ ಸ್ಟಾಕ್ಗಳು ಯಾವ ಥರ ಇರ್ಯಾವಂತ. ಇದು ಒಂದು ವೀಕ್ಷಕರೇ ನಮಗೆ ಪಾಸಿಟಿವ್ನ ಆಗ್ತೈತಂತ ನಾವು ಅನ್ಬೋದು. ವೀಕ್ಷಕರೇ ಬರೀ ಈಗ FIDs ಡೇಟಾನು ನೋಡೇ ಬಿಡೋನು. ನೋಡ್ರಿ ವೀಕ್ಷಕರೇ ಇಷ್ಟು ಯುದ್ಧ ಇದಾಗತೈತಿ ಅನ್ನೋ ಕಾರಣದಿಂದ ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ದೇಶನ ಬಿಟ್ಟು ಹೋಗ್ತಾರಂತ ನಾವು ಅಂತೀವಿ. ಬಟ್ ನಾವು 2 ಮೇದಿಂದ 8 ಮೇ ಅಂತಂದ್ರೆ ವೀಕ್ಷಕರೇ ನಿನ್ನೆ ತನಕ ಡೇಟಾ ಐತಿ, ಇವತ್ತಿನ ಡೇಟಾ ಈಗ ಬರ್ಬೋದಾ. 2 ಮೇದಿಂದ 8 ಮೇ ತನಕ FIs ವೀಕ್ಷಕರೇ ಬಾಯಿಂಗನ್ನು ಮಾಡ್ಕೊಂಬಂದಾರ. ಇದು ಯುದ್ಧ ಆಗತೈತಿ ಅಂತೆಲ್ಲ FIs ಗುರ್ತಿದ್ರೂ ವೀಕ್ಷಕರೇ FIs ಬಾಯಿಂಗ್ ಮಾಡತ್ತಾರ ಅಂತಂದ್ರೆ FIsಗೆ ನಮ್ಮ ದೇಶ ಮ್ಯಾಗ ಎಷ್ಟು ವಿಶ್ವಾಸ ಐತಂತ ನೀವು ಇದ್ರ ಮುಖಾಂತರನು ತಿಳ್ಕೊಬೋದಾ. ಬಟ್ ನಿನ್ನೆ ದಿನ DI ಸೆಲ್ಲಿಂಗ್ ಮಾಡ್ಯಾರ್ರಿ 596 ಕೋಟಿ DI ಸೆಲ್ಲಿಂಗ್ ಮಾಡ್ಯಾರ ಹೊರತು FIs ನಿನ್ನೆ ದಿನ 2000 ಕೋಟಿಗಿಂತ ಹೆಚ್ಚು ಬಾಯಿಂಗ್ ಮಾಡ್ಯಾರ. ಇದು ಒಂದು ಪಾಸಿಟಿವ್ ಆಗ್ತೈತ್ರಿ. ನೋಡ್ರಿ ವೀಕ್ಷಕರೇ ಓವರಾಲ್ ನನಗೆ ಅನಿಸ್ತೈತಿ ಈಗೇನು ಯುದ್ಧ ನಿಲ್ಲೋ ಪರಿಸ್ಥಿತಿನಾಗ ಬಂದೈತಂತ ನನಗೆ ಅನ್ಸಾತೈತಿ. ನನ್ನ ಪರ್ಸ್ಪೆಕ್ಟಿವ್ಲೇ ನಾ ಹೇಳತ್ತೀನಿ. ಯಾಕಂತಂದ್ರೆ ಏನಾಗೋದು ಅದು ನಿನ್ನೆ ದಿನ ಆತಂತ ನನಗೆ ಅನ್ಸಾತೈತಿ. ಈಗ ಮುಂದೇನು ಬೆಳ್ಕೊಂತ ಹೋಗಂಗಿಲ್ಲ. ಮುಂದೆ ಬೆಳ್ಕೊಂತ ಹೋದ್ರೂ ನಮ್ಮ ದೇಶದ ಎಕನಾಮಿಗಾಗಲಿ ಪಾಕಿಸ್ತಾನದ ಪರಿಸ್ಥಿತಿ ವೀಕ್ಷಕರೇ ಕೆಟ್ಟೈತೆ. ಇವತ್ತು ಒಂದು ಬೆಳಗ್ಗೆ ಟ್ವೀಟೇನು ಬಂತು ಅವ್ರದ್ದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ಲೆ. ಟ್ವೀಟ್ನ ಏನಿತ್ತಂತಂದ್ರೆ ಭಾರತ ನಮ್ಮ ಮ್ಯಾಗ ಅಟ್ಯಾಕ್ ಮಾಡೈತಿ, ಅದರಿಂದ ನಮ್ಮ ಪರಿಸ್ಥಿತಿ ಎಲ್ಲ ಭಾಳ ಹಾಳಾಗೈತಿ, ಅನಾನ ನಮಗೆ ಲೋನ್ ಬೇಕಂತ ವೀಕ್ಷಕರೇ ಆ ಟ್ವೀಟ್ ಮಾಡಿರ. ಒಮ್ಮೆಗೆ ಪಾಕಿಸ್ತಾನದ ಅದ ಟ್ವಿಟರ್ ಅಕೌಂಟ್ಲೆ ವೀಕ್ಷಕರೇ ಇದು ಫೇಕ್ ಐತಿ, ನಮ್ಮ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗೈತಿ ಹಿಂಗೆ ಅಂತಲೂ ವೀಕ್ಷಕರೇ ನ್ಯೂಸ್ ಬಂತ. ಅದ ಕಾರಣ ವೀಕ್ಷಕರೇ ಪಾಕಿಸ್ತಾನದ ಎಕನಾಮಿ ನಿಮಗೆ ಗುರ್ತನೇ ಐತಿ ಮೊದಲ ಕೆಟ್ಟೈತಿ. ಈ ಯುದ್ಧ ಮುಂದೆ ಮತ್ತೆ ಕಂಟಿನ್ಯೂ ಪಾಕಿಸ್ತಾನ ಮಾಡಿದ್ರೆ ವೀಕ್ಷಕರೇ ಅವ್ರಿಗೂ ಲಾಸ್ ಆಗ್ತೈತಿ, ನಮ್ಮ ದೇಶಗೂ ಲಾಸ್ ಆಗ್ತೈತಿ. ಅಂದ್ರೂ ವೀಕ್ಷಕರೇ ನಮ್ಮ ದೇಶದ ಸೈನಿಕರ ಎಷ್ಟಾಗ್ತೈತೆ ಅಷ್ಟು ಇದೇನು ಉಗ್ರಗಾಮಿಗಳು ಇದ್ದಾರೆ ಅವ್ರಿಗೆ ಖಾಲಿ ಮಾಡ್ಬೇಕು. ಒಂದ್ಸಲ ಅವರೆಲ್ಲ ಖಾಲಿ ಆದ್ರೆ ಜಗತ್ತಿನ ವೀಕ್ಷಕರೇ ಪೀಸ್ ಇರ್ತೈತಿ, ಅದು ಮೇನ. ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಮುಖಾಂತರ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಬಿತ್ತಂತ ನಿಮ್ಗೆ ಗುರ್ತಾಗಿರ್ಬೋದಾ. US ಏನು ವ್ಯೂ ಐತಿ ಈ ಯುದ್ಧದ ಬಗ್ಗೆ ಅಂತಲೂ ಗುರ್ತಾಗಿರ್ಬೋದಾ. ಮತ್ತು ವೀಕ್ಷಕರೇ ಯಾಕೆ ನಮ್ಮ ಮಾರ್ಕೆಟ್ ಹೆಚ್ಚು ಬೀಳಿಲ್ಲ ಅದು ಹೇಳಿದೆ ನಿಮಗೆ. Q4 ರಿಸಲ್ಟ್ ಚಲೋ ಬರತ್ತವ, ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟೂ ಬಿದ್ದಿಲ್ಲ. ಡಿಫೆನ್ಸ್ ಸೆಕ್ಟರ್ದು ಸ್ಟಾಕ್ಗಳು ಭಾಳ ಇರ್ಯಾವ್ರಿ. ಮತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ವೀಕ್ಷಕರು ಇವತ್ತು ಏನೂ ಬಿದ್ದಿಲ್ಲ ಅಂತಲೂ ನಿಮಗೆ ಡೀಟೇಲ್ದಾಗಿ ಗುರ್ತಾಯ್ತಂತ ಇವತ್ತಿನ ವಿಡಿಯೋನಾಗ ನನಗೆ ಅನಿಸ್ತೈತಿ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.